ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇವಾಗ ಟೈಮ್ ಬಂದು 9 ಆಗಿದೆ. 9:20-30 ಆ ಥರ ಏನೋ ನೋಡೋಣ. 9:17 ಗೈಸ್. ಗೈಸ್ ಇವಾಗ ಏನು ಮಾಡ್ತಿರ್ಬೋದು ಅಂತ ಅನ್ಕೊತೀರಾ ಗೈಸ್. ನಾನು ಇವತ್ತು ನಮಗೆ ಹಾಲಿಡೇ, ಯಾಕಂದರೆ ಸ್ಟಡಿ ಹಾಲಿಡೇ ಹೇಳಿದ್ನಲ್ಲ ಗೈಸ್. ತೋರಿಸ್ತೀನಿ ನೋಡಿ ಏನು ಮಾಡ್ತಿದ್ದೀನಿ ನೋಡಿ ಗೈಸ್. ಇಲ್ಲಿ ಬುಕ್ಕು, ಇಲ್ಲಿ ಬುಕ್ಕು, ಇಲ್ಲಿ ಬುಕ್ಕು, ಇಲ್ಲಿ ಕ್ವಶನ್ ಪೇಪರು, ಬುಕ್ಕು ಇಷ್ಟು ಇವಾಗ ಓದ್ತಾ ಇದ್ದೀನಿ ಗೈಸ್. ಟೈಮ್ ವೇಸ್ಟ್ ಮಾಡಬೇಡ್ದು ಅಂತ ಓದ್ತಾ ಇದ್ದೀನಿ ಗೈಸ್. ಅಪ್ಪ ಏನು ಮಾಡೋದು ಅಂತಾನೆ ಬೋರ್ ಹೊಡಿತದೆ ಗೈಸ್. ಓದೋಕ್ಕೆ ಮನಸ್ಸಿಲ್ಲ, ಆದರೂ ಓದಬೇಕು. ನಾಳೆ ಒಂದು ದಿವಸ ಟೈಮ್ ಇದೆ. ನನ್ನ ಪ್ಲ್ಯಾನ್ ಅಂದರೆ ಇವತ್ತು ಕೆಮಿಸ್ಟ್ರಿ ಫಿಸಿಕ್ಸ್ ಮುಗಿಸ್ಬಿಟ್ಟು ನಾಳೆ ಬಯೋ ಮುಗಿಸೋಣ ಅಂತ ಇವಾಗ ಆ ಪ್ಲ್ಯಾನ್ ಥರನೇ ಹೋಗಬೇಕು. ಇನ್ನು ನಾನು ಫಿಸಿಕ್ಸ್ ಮುಗಿಸಿಲ್ಲ. ನಮ್ಮ ಮಾಕ್ ಎಕ್ಸಾಮ್ದು ಕ್ವಶನ್ ಪೇಪರ್ ಫುಲ್ಲು ಓದ್ತಾ ಇದ್ದೆ, ಅದರಲ್ಲೇ ಕಮ್ಮಿ ಬಂದಿದೆ ಗೈಸ್ ನನಗೆ. ಅದ್ರಲ್ಲಿ ಗೊತ್ತಾ, ಇದು ಓದ್ತಾ ಇದೆ. ಇನ್ನು 2 ಪೇಪರ್ ಇದೆ. ಏನೋ ಗೈಸ್ ಓದೋಕ್ಕೆ ಮೂಡಿಲ್ಲ, ಆದರೂ ಓದ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ಓದೋಣ ಅಷ್ಟೇ. ಸೊ ಗೈಸ್, ದೋಸೆ ಸುಟ್ಕೊಂಡು ನಾನೇ ತಿಂತಿದ್ದೆ. ಸ್ವಲ್ಪ ಕ್ಲಾರಿಟಿ ಇಲ್ಲ, ಬೇಜಾರಾಗ್ಬಿಡಿ. ದೋಸೆ ನೋಡೋಕ್ಕೆ ಚೆನ್ನಾಗಿದೆ. ಬನ್ನಿ ತಿಂದು ಖಾಲಿ ಮಾಡೋದ್ಮೇಲೆ ಸ್ಟಾರ್ಟ್ ಮಾಡಿದೆ ಗೈಸ್, ಮಾಡ್ತಾಯಿತ್ತು. ಸೊ ಗೈಸ್, ಟೈಮ್ ಬಂದು 12:41 ಹತ್ರ ಆಗಿದೆ. ನಾನು ಓದಿದೆ ಗೈಸ್, ಅಷ್ಟೇನು ಓದಿಲ್ಲ, ಓದ್ತೀನಿ ಬಂದು. ಎಲ್ಲಂದರೆ ಕಟಿಂಗ್ ಮಾಡ್ಸೋಕೊತಿದ್ದೀನಿ ನೋಡಿ, ಹೆಂಗೆ ಕಾಣಿಸ್ತೀನಿ, ಚೆನ್ನಾಗೇ ಅಲ್ಲ ಗೈಸ್. ಟೆಕ್ಸ್ಚರ್ ಕ್ರಾಪು, ಫ್ರೆಂಚ್ ಕ್ರಾಪ್ ಮಾಡಿಸ್ತಾ ಇದ್ದೀನಿ ಗೈಸ್. ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಲೆಜೆಂಡ್ಸ್ ನೋಡಿ, ತುಂಬ ಬಂದ್ಬಿಡಿ ಗೈಸ್. ನೋಡಿ ಹೆಂಗೆ ಕಾಣಿಸ್ತೀವಿ ಇದು ನೋಡಿ. ಆಮೇಲೆ ಕಟಿಂಗ್ ಮಾಡಿಸೋದ್ಮೇಲೆ ನೋಡೋಣ. ನನಗೆ ಗೈಸ್ ಮತ್ತೆ ಹೋಗೋಣ. ಸೊ ಗೈಸ್, ನಾನು ಬಂದಿದ್ದೆ ಕಟಿಂಗ್ ಮಾಡ್ಸೋಕ್ಕೆ. ಹಾಯ್ ಬೋಲ್ದು ಬೇರೆ ಮಾಡುತ್ತೆ, ಇವಳ ಹತ್ರ ಮಾಡಿಸ್ತಾಯಿರ್ತೀನಿ. ಯಾವಾಗಲೂ ಮಾಡಿಸ್ತಾಯಿರ್ತೀನಿ. ಇನ್ನೊಬ್ರು ಇರ್ತಾರೆ ಗೈಸ್. ಇವಾಗ ಈಗಿದ್ದೀನಿ ಲುಕ್ಕು, ಸ್ವಲ್ಪ ಹೊತ್ತು ನೋಡಿ ಹೆಂಗಿರ್ತೀನಿ. ಈಗಿದ್ದೀನಿ ಗೈಸ್, ನೋಡ್ಕೊಳ್ರಿ. ಈಗಿದ್ದವನು ಹೆಂಗಾಗ್ಬಿಡ್ತೀನಿ. ಮನೆಗೆ ಬಂದು ಗೈಸ್ ನೋಡಿ, ಇವಾಗ ಹಂಗೆ ರೆಡಿ ಆಯ್ತೀನಿ ನೋಡ್ಕೊಡಿ. 1 2 3 2 1 ಗೈಸ್. ಹೇಳಿದ್ನಲ್ಲ, ರೆಡಿಯಾಗೈತು ಗೈಸ್. ನೋಡಿ, ನಾನು ಯಾವಾಗಲೂ ಮಾಡತ್ತಾನೆ, ಬಟ್ ಇದು ಸ್ವಲ್ಪ ಹಿಂದೆ ಡಿಫ್ರೆಂಟಾಗಿದೆ ಅಷ್ಟೇ. ನನಗಂತೂ ಕಟಿಂಗ್ ತುಂಬ ಇಷ್ಟ ಆಗಿದೆ. ಬನ್ನಿ ಗೈಸ್, ಮತ್ತೆ ಓದೋಕ್ಕೆ. ಆ ಬುಕ್ಸೆಲ್ಲ ಹಂಗೆ ಬಿದ್ದಿದೆ ಗೈಸ್, ಏನೂ ಮಾಡಿಲ್ಲ. ಬುಕ್ಸೆಲ್ಲ ಹಂಗೆ ಬಿದ್ದಿದೆ, ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಅದೇ ಡ್ಯೂಡ್ ಮೂವಿದಲ್ಲಿ ಮಾಡ್ತಾರಲ್ಲ, ಹಂಗೆ ಮಾಡಿದೆ ಗೈಸ್. ಹೆಂಗಿತ್ತು ಕಮೆಂಟ್ ಮಾಡಿ. ನಾನಿವಾಗ ಫೋನು ಹಿಂಗೆ ಹಿಡ್ಕೊಂಡು ಇದೆಯಲ್ಲ, ಸೊ ಲೆಫ್ಟಲ್ಲಿ ಬರೋಲ್ಲ, ಹಿಂಗೆ ಮಾಡಿ ಅದು ತಿರುಗಿಸಿದ್ದು ಗೈಸ್. ನೀವು ಅನ್ಕೋಬೇಡಿ ಹಿಂಗೆ ಮಾಡ್ದೆ ಅಂತ. ಅದು ಟ್ರೈ ಮಾಡ್ದೆ ಬಂತು ಗೈಸ್. ರೂಮಲ್ಲಿ ಬಂದು ಕುತ್ಕೊಂಡೆ ನೋಡಿ, ಹಂಗೆ ಅದೇ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಹೊತ್ತು ಮತ್ತೆ ಓದೋಣ ಗೈಸ್. ಕರೆಕ್ಟಾಗಿ ಏನು ಓದಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಮಾರ್ಕ್ ಮಾಡಿಸಿ ಕಳಿಸ್ತೀನಿ ಅಂತ ಕಳಿಸಿಲ್ಲ ಗೈಸ್ ಅವನು.
ಗೈಸ್ ಮತ್ತೆ ಹೋಗೋಣ. ಸೊ ಗೈಸ್ ನಾನು ಕೆಳಗೆ ಹೋಯ್ತದೆ, ನಮ್ಮ ಅಕ್ಕನೂ ಬಂದು ನಾನು ಇವಾಗ ಹೋಗ್ತೇನೆ ಗೈಸ್. ಯಾಕಂದರೆ ಇದೋಗ್ಬಿಡ್ತದೆ, ಯಾಕಂದರೆ ಸಾಯಂಕಾಲ ಹೋಗೋಣ ಅಂತ ಅವನು ಸೆಂಡೇ ಮಾಡಿಲ್ಲ. ಇವಾಗ ಸೈಕಲ್ ಸೆಂಡ್ ಮಾಡ್ತೀನಿ ಅಂತಂದ. ಹಂಗೆ ಎಲ್ಗೂ ಹೋಗ್ತದೆ, ಸೈಕಲ್ ತೊಗೊಂಡೋಗಿ ಸುತ್ತಾಡ್ಕೊಬರೋಣ ಸ್ವಲ್ಪ, ಬನ್ನಿ. ಸೊ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ರು ಏನೋ ಅಂತಿದ್ರು. ಏನೋ ನೀನು ಡಾಗ್ದು ಬೆಲ್ಟ್ ಇಸ್ಕೊಂಡೆ ನೋಡು, ಅದನ್ನ ನನ್ನ ವಿಡಿಯೋದಲ್ಲಿ ನೋಡಿದ್ರೆ ಗ್ರೀನು ಮತ್ತೆ ಬ್ಲೂ ಇರೋ ವೆಡ್ನೆಸ್ಟರು ಕಾಯಿ ಅಷ್ಟೇ ಸಾಕು. ಸೊ ಗೈಸ್ ನೋಡ್ಬಿಟ್ಟು ನನ್ನ ಹತ್ರ ಹೇಳ್ತಿದ್ದೇನೆ ಗೈಸ್ ಫೈನಲ್ ಆಗಿದೆ ಅದು. ವೆಡ್ನೆಸ್ಡೇ ಇಸ್ ಫೈನಲ್. ಬಂದು ಕೇಳ್ತದ ಗೈಸ್ ಹುಡುಗ. ಸೊ ಬನ್ನಿ, ನಮ್ಮ ಅಕ್ಕ ಬರ್ತಾಳೆ, ಅವನ ಕರ್ಕೊಂಡು ಹೋಗಿ ಸೇವಾರಿ ಬಿಟ್ಬಿಟ್ಟು ನಾವು ಹಂಗೆ ಯಶವಂತ್ ಮನೆಗೆ ಹೋಗಿ ಬರೋಣ. ಗೈಸ್ ಯಶವಂತ್ ಮನೆ ಹತ್ರ ಬಂದಿದೆ. ಯಶು ಅಲ್ಲಿದ್ದಾನೆ. ಕನ್ಫರ್ಮ್ ತಾನೇಲೋ ಗೈಸ್? ಕನ್ಫರ್ಮ್ ಆಗಿದೆ, ವೆಡ್ನೆಸ್ಡೇನೆ ಕನ್ಫರ್ಮ್ ಗೈಸ್, ನೋಡ್ಕೊಳ್ರಿ. ಈ ಅಂತೆ ಯಾರೋ ನೀವಲ್ಲ ಅಲ್ಲೇ ಅಣ್ಣ ತಮ್ಮ ಇಬ್ಬರು ಅಲ್ಲೇ ಅವನು ದೊಡ್ಡ ತಲೆ ಅಂತೆ ಚಿಕ್ಕ ತಲೆ ಅಂತೆ, ಎಲ್ಲ ವೇಸ್ಟ್ ತಲೆ ಇರಲ್ಲ. ಬನ್ನಿ ಗೈಸ್ ನೋಡೋಣ ಮುಂದೆ ಏನಾಗುತ್ತೆ. ಏನಾರು ಹೇಳೋ, ನಿನ್ನ ಬಗ್ಗೆ ಏನಾರು ಹೇಳ್ತೀಯಾ ಅಂದ ಹೇಳು. ನಿನ್ನ ಬಗ್ಗೆ ಏನಾರು ಹೇಳು. ಏನಿಲ್ಲಪ್ಪ. ನಿನ್ನ ಹೆಸರೇನು? ಶಶಾಂಕ್. ಶಶಾಂಕ್. ಕೇಳಿಸಿಲ್ಲ ಇವಾಗ, ನೀಟಾಗಿ ಹೇಳು. ಹೇಳೋ ಗೈಸ್, ಇವನಿಗೆ ತುಂಬ ಮಿಯಾವ್ ಅಂತ ಅದೊಂದು ಎಫೆಕ್ಟ್ ನೀನು ಒಂದ್ಸತಿ ಮಿಯಾವ್ ಅಂದ್ಬಿಟ್ರೆ ಬಿಟ್ಬಿಡ್ತೀನಿ. ನೀನು ಅಂದರೆ ನಾನು ಇಲ್ಲಿ ನೋಡ್ಕೊಂಡು ಟ್ರೋಲೆ ಗೈಸ್, ಫುಲ್ಲು ಟ್ರೋಲೆ. ಅಣ್ಣ ತಮ್ಮ ನೀನೊಂದ್ಸತಿ ಮಿಯಾವನ್ನು ಬ್ರದರ್ಸ್ ಫ್ರಮ್ ಅನದರ್ ಮದರ್ಸ್. ಯಾಜು ಬಾರೋ ಇಲ್ಲಿ, ನಮ್ಮ ಚಿಕ್ಕದವನು ಪಿಜ್ಜಾ ಡೌನ್ ಬೈಲಿ. ಗೈಸ್ ನಾವು ಹಂಗೆ ಬರೋವಾಗ ಆರನ್ ಬೇರೆದು ಹಾಕ್ಸ್ಕೊಬಂದಿದ್ದು ನೋಡ್ಬೋದು. ಇದು ಯಾಕಂದರೆ ಅದೇನೋ ಗೈಸ್ ವರ್ಕೇ ಆಯ್ತದಿಲ್ಲ, ಆರನ್ ಹೊಡಿತದಿನ್ನು ಬರ್ತಾನೆ ಇಲ್ಲ. ಹಂಗೆ ಹೋದೆ ಅಂಗಡಿಗೆ, ನೋಡಿದ್ರೆ ಅದೇನೋ ಹೋಗಿತ್ತಂದರು. 80 ರೂಪೀಸ್ಗೆ ಹಾಕ್ಸಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ಮನೆಗೆ ಬಂದಾಯ್ತು ಗೈಸ್. ನೋಡಿ ಬನ್ನಿ ಕುತ್ಕೊಂಡು ರೆಸ್ಟ್ ಮಾಡೋಣ. ಸೊ ಗೈಸ್ ನಮ್ಮ ಬ್ರೌನಿಗೆ ತುಂಬ ವೈಟಿಗೆ ಏಟಾಗಿಬಿಟ್ಟಿದೆ ಗೈಸ್. ಏನಾಯ್ತು ಅಂತ ಗೊತ್ತಿಲ್ಲ, ನೋಡಿ ಗೈಸ್ ತೋರಿಸ್ತೀನಿ. ಸೊ ಗೈಸ್ ನನ್ನ ಫ್ರೆಂಡ್ ಮೋನಿಶ್ ಅಂತ, ಹಾಯ್ ಸೊಲ್ರಾ. ಹಾಯ್ ಗೈಸ್, ನನ್ನ ಕ್ಲಾಸ್ಮೇಟ್ ಇವನು. ನಾನು ಇವನ ಹತ್ರ ಬುಕ್ಕಲ್ಲಿ ಮಾರ್ಕ್ ಮಾಡಿಸ್ಕೊಳಕ್ಕೆ ಬಂದಿದ್ದೆ. ನಾನು ಬುಕ್ಕು ಮೇಲೆ ಕೊಟ್ಬಿಟ್ಟೆ ಮಾರ್ಕ್ ಮಾಡಿಸ್ಕೊಂಡು. ಏನು ಓದಿಲ್ಲ ಗೈಸ್, ಈಗ ನನ್ನ ಮಗಯಿಂದ ಏನು ಓದಿಲ್ಲ. ಸೆಂಡ್ ಮಾಡ್ತೀನಿ ಅಂತ ಇವ್ರ ನಂಬರೇ ಸಿಕ್ಕಿಲ್ಲ ನನಗೆ. ಇವಾಗ ಇವ್ರ ಮನೆಯಿಂದ ನಮ್ಮ ಮನೆ ಹತ್ರ ಕರ್ಕೊಬಂದಿದೆ ಮಾರ್ಕ್ ಮಾಡ್ಸೋಕ್ಕೆ. ಮಾರ್ಕ್ ಮಾಡಿದ್ದಾಯಿತು, ಇವಾಗ ಹೋಯ್ತಾಯಿದ್ದೀರಿ. ಏನಾರು ಹೇಳೋ, ಹೋಗೋಣ. ಸಬ್ಸ್ಕ್ರೈಬ್ ಮಾಡೋಕ್ಕಿಲ್ಲ.
ಅಯ್ಯೋ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇಲ್ಲ ಟ್ರೈ ಮಾಡು ಸಬ್ಸ್ಕ್ರೈಬ್ ಮಾಡಬೇಡಿ ಗೈಸ್ ಅಷ್ಟೇ. ಓಕೆ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನಾನು ಮನೆಗೆ ಬಂದು ಹಂಗೆ ಸ್ವಲ್ಪ ಮಲ್ಕೊಂಡೆ. ಆದಮೇಲೆ ಮತ್ತೆ ಎದ್ದು ಡ್ರೆಸ್ ಚೇಂಜ್ ಮಾಡಿದೆ ಗೈಸ್. ನಮ್ಮಮ್ಮ ಅದು ಹಾಕೋಬೇಡ ಅಂದರು, ಯಾಕಂದರೆ ತುಂಬ ಗಲೀಜಾಗುತ್ತೆ ಅದು ಅಂತ. ಎಲ್ಲೋ ಬೇರೆ ಗೈಸ್ ಅದು, ಅದಕ್ಕೆ ಡಿನ್ನರ್ ಆಯಿತು ಗೈಸ್. ಇವಾಗ ವ್ಲಾಗ್ ಏನು ಮಾಡುವ ಸಮಯ ಬಂದಿದೆ. ಸೊ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ವೀಡಿಯೋ ಹೇಗಿತ್ತಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಬಿಸಂಪ್ಲಿ. ಇವತ್ತಿನ ವ್ಲಾಗ್ ತುಂಬ ಚೆನ್ನಾಗಿರುತ್ತೆ ನೋಡಿ.